ಹೇ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಡೆದಿರುವ ಫಿಸಿಕ್ಸ್ನ ಒಂದು ಕೀ ಆನ್ಸರ್ಸ್ಗಳು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗಲಿದೆ. ಓಕೆನಾ. ಸೊ ಇವತ್ತು ನಡೆದಿರುವ ಕೀ ಆನ್ಸರ್ಸ್ನ ಒಂದು ಎಲ್ಲ ಆನ್ಸರ್ಗಳು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಚಿಕ್ಕ ರಿಕ್ವೆಸ್ಟ್ ಏನಪ್ಪ ಅಂದರೆ, ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ರೀತಿಯ ಕ್ವಶನ್ ಪೇಪರು, ಇಂಪಾರ್ಟೆಂಟ್ ಕ್ವಶನ್ ಹಾಗೆ ಫಿಕ್ಸ್ ಕ್ವಶನ್ಗಳು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗ್ತಾ ಇರುತ್ತೆ. ಈ ಒಂದು ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ. ಪ್ಲೀಸ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಎಲ್ಲ ಒಂದು PDF ಅಲ್ಲಿ ಅಥವಾ JPG ಅಲ್ಲಿ ಬೇಕು ಅಂದರೆ ಎಲ್ಲ ಕ್ವಶನ್ ಪೇಪರ್ಗಳು ಸೊ ಕೆಳಗಡೆ ವಾಟ್ಸಪ್ ಗ್ರೂಪ್ ಲಿಂಕ್ನ ಕೊಟ್ಟಿದ್ದೀನಿ. ನೀವು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಮಾಡಿಬಿಟ್ಟು ಅಲ್ಲಿಂದ ನೀವು ಡೈರೆಕ್ಟಾಗಿ ಅಂದರೆ ಪೇಪರ್ಗಳನ್ನು ಪಡೆದುಕೊಳ್ಬೋದು. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಪಾರ್ಟ್ ಏನು ನೋಡೋಣ. ಇಲ್ಲಿ MCQ ಕ್ವಶನ್ಸ್ ಇದೆ. ಸೊ 1ನೇ ಪ್ರಶ್ನೆಗೆ ಆನ್ಸರ್ ಬಂದುಬಿಟ್ಟು ಇಲ್ಲಿ ಆಪ್ಷನ್ ಡಿ ಆಗಿರುತ್ತಾ. ಓಕೆನಾ, 180 ಡಿಗ್ರಿ. ಸೊ 2ನೇ ಒಂದು ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಇಲ್ಲಿ A ಆಗಿರುತ್ತಾ. ಹಾಗೆಯೇ 3ನೇ ಒಂದು ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಇಲ್ಲಿ C ಆಗಿರುತ್ತಾ. 4ನೇ ಒಂದು ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಅಂದರೆ MCQ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ A ಆಗಿರುತ್ತೆ ನೋಡಿ. ಹಾಗೆಯೇ 5ನೇ ಒಂದು ಪ್ರಶ್ನೆಗೆ ಆನ್ಸರ್ ಬಂದ್ಬಿಟ್ಟು ಇಲ್ಲಿ A ಆಗಿರುತ್ತಾ. ಓಕೆನಾ. ಸೊ ಸೊ ಏನೋ ಇದೆ ಡಿಯಾಮನಿಸ್ಟಿಮ್. ಸೊ 5ನೇ ಒಂದು ಕ್ವಶನ್ ಆನ್ಸರು ಆಪ್ಷನ್ A ಆಗಿರುತ್ತೆ. ಸೊ ನೀವು ಎಷ್ಟು ಅಂದರೆ ಮಾರ್ಕ್ಸ್ಗಳನ್ನು ಗಳಿಸ್ತೀರಾ ಈ ಒಂದು ಕೀ ಆನ್ಸರ್ಸ್ ಮೂಲಕ ನನಗೆ ತಿಳಿಸಿ ಕಮೆಂಟಲ್ಲಿ. ಅಂದರೆ ನೀವು 15ಕ್ಕೆ ಎಷ್ಟು ಮಾರ್ಕ್ಸ್ಗಳನ್ನು ಪಡೆದುಕೊಳ್ಳಬಹುದು ಅಂತ ನೀವು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ನಾವು ಕೂಡ ಇಂಟ್ರೆಸ್ಟ್ ಆಗಿದ್ದೀವಿ ನೀವು ಎಷ್ಟು ತೊಗೊಳ್ತೀರಾ ಅಂತ. ಸೊ 6 ಕ್ವಶನ್ ಆನ್ಸರ್ ಬಂದುಬಿಟ್ಟು ಇಲ್ಲಿ ನೋಡಿ ಆಪ್ಷನ್ B ಆಗಿರುತ್ತೆ ಗೆಳೆಯರೆ. ಹಾಗೆಯೇ 7th ಒಂದು ಕ್ವಶನ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ C ಆಗಿರುತ್ತೆ. ಹಾಗೆಯೇ 8th ಒಂದು ಕ್ವಶನ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ C ಆಗಿರುತ್ತೆ. 9th ಕ್ವಶನ್ನ ಆನ್ಸರ್ ಬಂದುಬಿಟ್ಟು ಆಪ್ಷನ್ A ಆಗಿರುತ್ತೆ. 10th ಕ್ವಶನ್ನ ಬಂದುಬಿಟ್ಟು ಅಂದರೆ ಆನ್ಸರ್ ಇಲ್ಲಿ ಆಪ್ಷನ್ D ಆಗುತ್ತಾ. 11th ಕ್ವಶನ್ ಆನ್ಸರು ಇಲ್ಲಿ ನೋಡಿ ಗೆಳೆಯರೆ ಆಪ್ಷನ್ C ಆಗಿರುತ್ತೆ. ಓಕೆನಾ. ಸೊ 12ನ ಒಂದು ಆನ್ಸರ್ ಬಂದುಬಿಟ್ಟು ಆಪ್ಷನ್ D ಆಗಿರುತ್ತೆ. ಸೊ ಒಂದು ವೇಳೆ ಏನಾದರೂ ನಾನು ಆನ್ಸರ್ ಹೇಳುವ ತಪ್ಪಾದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೀವು ಎಷ್ಟು ಮಾರ್ಕ್ಸ್ ತೊಗೊಳ್ಬೋದು ಸೊ ಅದು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆನಾ. ಸೊ 13ನೇ ಒಂದು ಕ್ವಶನ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ B ಆಗಿರುತ್ತೆ ಗೆಳೆಯರೆ. ಹಾಗೆಯೇ 14ನೇ ಒಂದು ಕ್ವಶನ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ D ಆಗಿರುತ್ತೆ. ಹಾಗೆಯೇ 15ನೇ ಒಂದು ಕ್ವಶನ್ ಆನ್ಸರ್ ಬಂದುಬಿಟ್ಟು ಇಲ್ಲಿ ಆಪ್ಷನ್ C ಆಗಿರುತ್ತೆ. ಸೊ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನಾನು ಇನ್ನೂ ನೋಡ್ಕೊಂಡಿಲ್ಲ. ಸೊ ನೀವು ಏನಾದರೂ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಗೊತ್ತಿದ್ರೆ ಪ್ಲೀಸ್ ನಂಗೆ ಆನ್ಸರಲ್ಲಿ ತಿಳಿಸಿ. ಸೊ ನಾನು ಇದರ ಬಗ್ಗೆ ಅಂದರೆ ಯಾವುದೇ ಇನ್ಫಾರ್ಮೇಷನ್ ನನಗೆ ಸದ್ಯಕ್ಕೆ ಗೊತ್ತಿಲ್ಲ. ಸೊ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಡ್ತೀನಿ. ಸೊ ಇಲ್ಲಿಗೆ ನಿಮಗೆ ಅಂದರೆ MCQ ಏನಿದೆ ಸೊ ಎಲ್ಲನೂ ಕವರ್ ಮಾಡಿದ್ದೀನಿ. ಸೊ ಎಷ್ಟು ತೊಗೊಂಡಿದ್ದೀರಾ ನೀವು ಅಂದರೆ ಎಷ್ಟು ತೊಗೊಳ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾವು ಕೂಡ ಎಕ್ಸೈಟೆಡ್ ಇದ್ದೀವಿ ನೀವು ಎಷ್ಟು ತೊಗೊಳ್ಬೋದು ಅಂತ. ಸೊ ಈ ಒಂದು ವಿಡಿಯೋನ ಪ್ಲೀಸ್ ಶೇರ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಅಂತ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ಧನ್ಯವಾದಗಳೇ. ಮುಂದಿನಂತಹ ವಿಡಿಯೋಗಳಲ್ಲಿ ಸಿಗೋಣ.